ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚುನಾವಣೆ ಸೋತ ಟಿಎಂಸಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಶಾಕ್ ಮೇಲೆ ಶಾಕ್ ಇದು. ರಾಜ್ಯಸಭಾ ಸದಸ್ಯ ಪ್ರಕಾಶ್ ಬಾರಿಕ್ ಈಗ ರಾಜೀನಾಮೆಯನ್ನು ನೀಡಿದ್ದಾರೆ. ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆಯ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಯಾರ ಒತ್ತಡವು ನನ್ನ ಮೇಲಿಲ್ಲ ಅಂಥೇಳಿ ಚಿಕ್ಕ ಬಾರಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈವರೆಗೂ 3 ಟಿಎಂಸಿ ಸಂಸದರು ರಾಜೀನಾಮೆ ಕೊಟ್ಟಂಗಾಯಿತು. ಇದು ಒಂದು ಸೇರಿಸಿದೆ. ಟಿಎಂಸಿ ಪಕ್ಷದಲ್ಲಿ ಆಂತರಿಕ ಕಲಹ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ರಿಸೈನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಮೂಹಿಕ ರಾಜೀನಾಮೆಗಳು. ನಿನ್ನೆ ಸಂಸದೆ ಸುಷ್ಮಿತಾ ದೇವ್ ಟಿಎಂಸಿಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ರಾಜ್ಯಸಭಾ ಸದಸ್ಯೆ ಸುಷ್ಮಿತಾ ದೇವ್ ಇವತ್ತು ಇನ್ನೊಬ್ಬರು ಅಂದರೆ ಚುನಾವಣೆಯಲ್ಲಿ ಸೋತ ಬಳಿಕ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಟಿಎಂಸಿ ಕಡೆಯಿಂದ. ಇದು ಟಿಎಂಸಿಗೆ ನುಂಗಲಾರದ ತುತ್ತು, ಬಿಗ್ ಶಾಕ್ ಇದು. ರಾಜ್ಯಸಭಾ ಸದಸ್ಯ ಪ್ರಕಾಶ್ ಬಾರಿಕ್ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಶತಪ್ರಯತ್ನ ಮಾಡ್ತಿದ್ದಾರೆ ಟಿಎಂಸಿಯನ್ನು ಉಳಿಸಿಕೊಳ್ಳೋದಕ್ಕೆ. ಆದರೆ ಒಂದೊಂದೇ ಟಿಎಂಸಿಯಿಂದ ಒಂದೊಂದೇ ಸ್ಥಾನಗಳು ಅಂತೂ ಖಾಲಿ ಆಗ್ತಾ ಇವೆ. ಸೊ ಈಗ ಉಪರಾಷ್ಟ್ರಪತಿಗೆ ರಾಧಾಕೃಷ್ಣನ್ ಅವರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ರಾಜ್ಯಸಭಾ ಸದಸ್ಯರಾಗಿರುವಂಥ ಪ್ರಕಾಶ್ ಬಾರಿಕ್. बंगाल में जो मैंडेट बीजेपी को मिला, भारतीय जनता पार्टी को मिला, ऑब्वियसली इस राय को देखते हुए, क्योंकि गणतांत्रिक देश का गणदेवता पब्लिक है, पब्लिक अगर वोट दिया बीजेपी को, इस राय को देखते हुए मैं भी अपना पद से इस्तीफा दिया. पश्चिम बंगाल में जो मैंडेट बीजेपी को मिला, भारतीय जनता पार्टी को मिला, ऑब्वियसली इस राय को देखते हुए, क्योंकि गणतांत्रिक देश का गणदेवता पब्लिक है, पब्लिक अगर वोट दिया बीजेपी